ಟೀಚರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ನಿಮ್ಮ ಎಲ್ಲಾ ಕನಸುಗಳು ನನಸಾಗುವ ದಾರಿಯಲ್ಲಿದೆ. ಆ ಕನಸುಗಳ ದಾರಿಯಲ್ಲಿ ನೀವು ನಡೀತಾ ಇದ್ರಿ. ನಿಮ್ಮ ಎದುರಿಗಿದೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ. ವಿಶೇಷ ಅಂದ್ರೆ ಈ ಬಾರಿ ಯಾವ ದಿನ ಪರೀಕ್ಷೆ ನಡೆಯುತ್ತದೆ ಅಂತ ಹೇಳಿ ಕೂಡ ಅವರು ಟೈಮ್ ಟೇಬಲ್ ಅನ್ನ ಪ್ರೀ ರಿಲೀಸ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಹುದ್ದೆಗಳ ಸಂಖ್ಯೆ, ಅರ್ಜಿ ಹಾಕುವಾಗ ಗಮನಿಸಬೇಕಾದ ಮಾಹಿತಿಗಳನ್ನ, ಹಾಗೆ ಪೇಪರ್ 1 ಮತ್ತೆ ಎಸ್ಪೆಷಲಿ ಇಂಗ್ಲಿಷ್ ಸಿಲೆಬಸ್ ಅನ್ನ ಡಿಸ್ಕಸ್ ಮಾಡೋಣ. ರೆಫರೆನ್ಸ್ ಬುಕ್ಸ್ ಗಳನ್ನು ನೋಡ್ಕೊಂಡು ಬರೋಣ ಅಂತ ಹೇಳ್ತಾ, ಸೊ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನಿಂದ ಇಂಗ್ಲಿಷ್ ಸಿಲೆಬಸ್ ನ ಎಲ್ಲಾ ಪಾಯಿಂಟ್ಸ್ ಗಳ ಮೇಲೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿಡಿಯೋಸ್. ಇಫ್ ಯು ಆರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಫಾರ್ ದಿ ಫಸ್ಟ್ ಟೈಮ್, ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಶೇರ್ ದಿಸ್ ವಿಡಿಯೋ. ಬೆಂಗಳೂರು ವಿಭಾಗದಲ್ಲಿ ಒಟ್ಟು 11 ಜಿಲ್ಲೆಗಳಿದೆ. ಬೆಂಗಳೂರು ಉತ್ತರ 35, ಬೆಂಗಳೂರು ದಕ್ಷಿಣ ಇದ್ದದ್ದನ್ನ ಬೆಂಗಳೂರು ಸೆಂಟ್ರಲ್ ಮಾಡಿದ್ದಾರೆ, 63 ಇದೆ. ಬೆಂಗಳೂರು ರೂರಲ್ 57, ಚಿಕ್ಕಬಳ್ಳಾಪುರ 109, ದುರ್ಗಾ 75, ದಾವಣಗೆರೆ 56, ಕೋಲಾರ 104, ಮಧುಗಿರಿ ಇದು ಶೈಕ್ಷಣಿಕ ಜಿಲ್ಲೆ 69, ರಾಮನಗರ 71, ಶಿವಮೊಗ್ಗ 90, ತುಮಕೂರು 88. ಟೋಟಲ್ 817 ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಕನ್ನಡ 99 ಇದೆ. ಆಂಗ್ಲ ಭಾಷೆ ಟೋಟಲ್ ಆಗಿ ಹೇಳ್ತಾ ಇರೋದು 11 ಜಿಲ್ಲೆಗಳನ್ನ ಸೇರಿಸಿ ನಾನ್ ಕಲ್ಯಾಣ ಕರ್ನಾಟಕ. ಇಂಗ್ಲಿಷ್ 201, ಆರ್ಟ್ಸ್ ಟೀಚರ್ ಅಂದ್ರೆ ಸೋಷಿಯಲ್ ಟೀಚರ್ಸ್ ಕನ್ನಡ ಮೀಡಿಯಂ 90, ಇಂಗ್ಲಿಷ್ ಮೀಡಿಯಂ 142, PS ಮತ್ತೆ ಇತರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಆಂಗ್ಲ ಮಾಧ್ಯಮ ಕಲಾ ಶಿಕ್ಷಕರನ್ನ ಹೆಚ್ಚು ಕರೆದಿದ್ದಾರೆ. ಜೀವ ವಿಜ್ಞಾನ ಶಿಕ್ಷಕರು ಅಂದ್ರೆ CBZ 64, ಆಂಗ್ಲ ಮಾಧ್ಯಮ 76, ಒಟ್ಟು 772 ಹುದ್ದೆಗಳು. PE ಟೀಚರ್ಸ್ ಹುದ್ದೆಗಳು 45, ಒಟ್ಟು 817. ಆಗಸ್ಟ್ 18ರಿಂದ ಅರ್ಜಿ ಸಲ್ಲಿಸಲು ಅವಕಾಶ. ಹಾಗೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದ್ರೆ ಒಂದು 25 ಡೇಸ್ ಕೊಟ್ಟಿದ್ದಾರೆ. ಶುಲ್ಕ ಪಾವತಿಸಲು ಅರ್ಜಿ ಹಾಕುವಾಗ ಆನ್ಲೈನ್ ನಲ್ಲಿ ಪೇ ಮಾಡಬಹುದು. ಸೆಪ್ಟೆಂಬರ್ 10 ಲಾಸ್ಟ್ ಡೇಟ್. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಂದು ವೃತ್ತದ ಒಂದು ಹುದ್ದೆಗೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕದ್ದು. ಫಾರ್ ಎಕ್ಸಾಂಪಲ್, ನಾನು ಶಿವಮೊಗ್ಗದಲ್ಲಿ ಇಂಗ್ಲಿಷ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದ್ರೆ ಒಂದೇ ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಅಂದ್ರೆ ನಾನು ಇಂಗ್ಲಿಷ್ಗೆ ಹಾಕಿದ್ದೀನಿ, ಈಗ ನಾನು ಸೋಷಿಯಲ್ಗೂ ಹಾಕ್ತೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಅಪ್ಲೈ. ಬಟ್ ಆ ಮೆಥಡಾಲಜಿ ಕರೆಕ್ಟ್ ಆಗಿ ಮಾಡಿರ್ಬೇಕು. ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. 2 ಕೇಡರ್ಸ್ ಪೋಸ್ಟ್ ಗೆ ನೀವು ಅರ್ಜಿಯನ್ನ ಹಾಕಬಹುದು. ಈ 4 ವಿಭಾಗಗಳಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಪರೀಕ್ಷೆ ಬರೆಯಲು ಒಂದೇ ಒಂದು ಜಿಲ್ಲೆಯನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಜಿಲ್ಲೆ ವೈಸ್ ಆಪ್ಷನ್ಸ್ ಅನ್ನು ಕೊಡಬೇಕು ನಾವು. ಆದ್ರೆ ಪ್ರತಿ ವೃಂದಕ್ಕೂ ಪ್ರತ್ಯೇಕವಾಗಿ ಶುಲ್ಕವನ್ನ ಪಾವತಿ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಈ ನೋಟಿಫಿಕೇಶನ್ ಅಲ್ಲಿ, ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್, ಗವರ್ಮೆಂಟ್ ಜಾಬ್ ಇರತಕ್ಕಂತಹ ಟೀಚರ್ಸ್ ಅಥವಾ ಬೇರೆ ಎಂಪ್ಲಾಯೀಸ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅವರಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆತನ ಆಯ್ಕೆಯನ್ನು ಅಧಿಸೂಚಿತಗೊಳಿಸಿದ ಕೂಡಲೇ ಅಂದ್ರೆ ಫೈನಲ್ ಲಿಸ್ಟ್ ಆದ ತಕ್ಷಣನೇ ತಾನು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆಯ ಮುಖ್ಯಸ್ಥರಿಗೆ ಅಂದ್ರೆ ಅವರ DDO ಮೂಲಕ ಸೆಲೆಕ್ಷನ್ ಅಥಾರಿಟಿಗೆ, ಈಗ ಪ್ರೈಮರಿ ಟೀಚರ್ ಇದ್ರೆ ಸೊ BOಗೆ ನಿರಾಕ್ಷೇಪಣ ಪತ್ರ NOC ಅನ್ನ ಕೊಡಿ ಅಂತ ಹೇಳಿ ಅವ್ರ ರಿಕ್ವೆಸ್ಟ್ ಅನ್ನ ಕೊಟ್ಟು, ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಅವರು ಅದನ್ನ NOC ಅನ್ನ ಸಬ್ಮಿಟ್ ಮಾಡಿದ್ರೆ ಆಯ್ತು. ಅಭ್ಯರ್ಥಿಯು ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಯಾವ ವೃಂದದ ಹುದ್ದೆಯನ್ನು ಹೊಂದಿರುತ್ತಾರೋ ಅವರು ಆ ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, ಹೈಸ್ಕೂಲ್ ಇದ್ರೆ ಅವರು ಪುನಃ ಹೈಸ್ಕೂಲ್ಗೆ ಅರ್ಜಿಯನ್ನ ಹಾಕಕ್ ಬರೋದಿಲ್ಲ. ಪ್ರೈಮರಿ ಟೀಚರ್ಸ್ ಇದ್ರೆ ಅಥವಾ GPT ಇದ್ರೆ ದೇ ಕ್ಯಾನ್ ಅಪ್ಲೈ ಫಾರ್ ಹೈಸ್ಕೂಲ್. ಕೇಡರ್ ಚೇಂಜ್ ಆಗುತ್ತೆ, ಅವ್ರು ಅಪ್ಲೈ ಮಾಡಬಹುದು. ಹೈಸ್ಕೂಲ್ ಟು ಹೈಸ್ಕೂಲ್ ಬರೋದಿಲ್ಲ. ಪೇಪರ್ 1 ಸಿಲೆಬಸ್ ಈ ರೀತಿ ಇದೆ. ಒಟ್ಟು 7 ವಿಭಾಗಗಳಿದೆ. ಒಂದು GK ಮತ್ತೆ ಕರೆಂಟ್ ಇವೆಂಟ್ಸ್ 20 ಮಾರ್ಕ್ಸ್ ಇದೆ. ಬಹಳ ಚಾಲೆಂಜಿಂಗ್ ಪಾರ್ಟ್ ಇದು. ನೆಕ್ಸ್ಟ್ ಜನರಲ್ ಕನ್ನಡ ಸ್ಪೆಸಿಫೈಡ್ ಇರುತ್ತೆ ಸಿಲೆಬಸ್, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸಾಮಾನ್ಯ ಇಂಗ್ಲಿಷ್, ಜನರಲ್ ಇಂಗ್ಲಿಷ್, ಇದು ಕೂಡ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿಯನ್ನ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಎಜುಕೇಶನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ 15 ಮಾರ್ಕ್ಸ್ ಇರುತ್ತೆ. ಮೆಂಟಲ್ ಎಬಿಲಿಟಿ 15 ಮಾರ್ಕ್ಸ್, ಕಂಪ್ಯೂಟರ್ ಲಿಟ್ರಸಿ 15 ಮಾರ್ಕ್ಸ್, ಮತ್ತೆ ಮೌಲ್ಯ ಶಿಕ್ಷಣ ಮತ್ತೆ ಆರೋಗ್ಯ ಶಿಕ್ಷಣ ಇವೆರಡನ್ನು ಸೇರಿಸಿದರೆ ಇದರಲ್ಲಿ 15 ಮಾರ್ಕ್ಸ್ ಇದೆ. B.Ed ಅಲ್ಲಿ ಮಾಡಿರ್ತಕ್ಕಂಥ ವಿಷಯದ ಮೇಲೆ ಪೇಪರ್ 2 ಪ್ರೊಫಿಷಿಯನ್ಸಿಯನ್ನು ಅವರು ಟೆಸ್ಟ್ ಮಾಡ್ತಾರೆ. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸ್ ಪ್ಲಸ್ 100 ಮಾರ್ಕ್ಸ್ OMR ಮೂಲಕ ಅಟೆಂಡ್ ಮಾಡಬೇಕು. ರಾಜ್ಯಾದ್ಯಂತ ಏಕಕಾಲದಲ್ಲಿ ನಡೆಸುತ್ತಾರೆ. ಅಕ್ಟೋಬರ್ 12 ಶಾಲೆಗಳು ಮತ್ತೆ ಕಾಲೇಜುಗಳು ರಜೆ ಇರುತ್ತೆ, ದಸರಾ ರಜೆ. ಅಕ್ಟೋಬರ್ 12ರಂದು ಪೇಪರ್ 1 ಇರುತ್ತೆ. ಅಂದ್ರೆ ಎಲ್ಲಾ ಅಭ್ಯರ್ಥಿಗಳಿಗೆ PE ಮತ್ತೆ ಎಲ್ಲಾ ವಿಷಯದ ಟೀಚರ್ಸ್ ಕೂಡ ಈ ಒಂದು ಸಬ್ಜೆಕ್ಟ್ ಅನ್ನ ಅಟೆಂಡ್ ಮಾಡಬೇಕು. 10 ರಿಂದ 12 ಗಂಟೆ, ಒಟ್ಟು 2 ಗಂಟೆ ಇರುತ್ತೆ. 100 ಅಂಕಗಳು. ಒಂದು ಪ್ರಶ್ನೆಗೆ 1.2 ಮಿನಿಟ್ಸ್ ಟೈಮ್ ಇರುತ್ತೆ. 2:30ರಿಂದ 4:30ಕ್ಕೆ PE ಟೀಚರ್ಸ್ ಇರುತ್ತೆ. ಅಕ್ಟೋಬರ್ 13ರಂದು ಮಾರ್ನಿಂಗ್ CBZ ಮತ್ತೆ ಆರ್ಟ್ಸ್ ಟೀಚರ್ಸ್ ಇರುತ್ತೆ ಎಕ್ಸಾಮ್ ಪೇಪರ್ 2. ಸೊ ಮಧ್ಯಾಹ್ನ ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಸ್ ಇರುತ್ತೆ. ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಇರುತ್ತೆ. ಕ್ವಶನ್ಸ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ಆಂಗ್ಲ ಭಾಷೆಯ ಪ್ರಶ್ನೆಯನ್ನೇ ಮೂಲ ಪ್ರಶ್ನೆಯನ್ನು ಪರಿಗಣಿಸುವುದು. ಯಾಕೆಂತ ಹೇಳಿದ್ರೆ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ತಕ್ಕಂಥವ್ರು ಮೊದಲು ಇಂಗ್ಲಿಷ್ ಅಲ್ಲಿ ಪ್ರಿಪೇರ್ ಮಾಡ್ಕೊಂಡು ದೆನ್
ದೇ ವಿಲ್ ಟ್ರಾನ್ಸ್ಲೇಟ್ ದಟ್ ಕ್ವಶನ್ ಪೇಪರ್ ಇಂಟು ಕನ್ನಡ, ರೀಸನಲ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. OMR ಇನ್ಸ್ಟ್ರಕ್ಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್. OMR ನಲ್ಲಿ ಪ್ರತಿ ಪ್ರಶ್ನೆಗೆ ಬಹು ಆಯ್ಕೆಗಳನ್ನು ನೀಡಿದ್ದು 4 ಆಯ್ಕೆಗಳನ್ನು ನೀಡಿರ್ತಾರೆ. 4 ಅಟೆಂಡ್ ಮಾಡದೆ 5 ಹಾಕ್ಲಿಲ್ಲ ಅಂದ್ರೆ ಸೊ ನೆಗೆಟಿವ್ ವ್ಯಾಲ್ಯೂಯೇಷನ್ ಬರುತ್ತೆ. ಇಲ್ಲಿ ಆಸ್ಪಿರೆಂಟ್ಸ್ ಗೆ ಬೆನಿಫಿಟ್ ಇದು, ಸ್ಮಾಲ್ ಪ್ರಾಕ್ಟೀಸ್ ಆಗೋದಿಲ್ಲ. 4 ಉತ್ತರಗಳಲ್ಲಿ ಯಾವುದು ನನಗೆ ಕನ್ಫರ್ಮ್ ಇಲ್ಲ ಅಂತ ಹೇಳಿದ್ರೆ ಹಾಗೆ ಬಿಟ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಆಗೋದು. ಸೊ 5th ಅನ್ನ ನೀವು ಎಂಟ್ರಿ ಮಾಡಿದ್ರೆ ಸೊ ನಿಮ್ಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಭಯ ಇರೋದಿಲ್ಲ. ಅಕಸ್ಮಾತ್ 5th ಅನ್ನು ಮಾಡದೇ ಇದ್ರೆ, ಯಾವ್ದನ್ನು ಮಾಡದೇ ಇದ್ರೆ ನಿಮಗೆ 0.25 ಅಂಕಗಳನ್ನ ಮೈನಸ್ ಮಾಡ್ತಾರೆ. ಬೆಲ್ ಆದ್ಮೇಲೆ 5 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ಸಿಲೆಬಸ್ ಅಲ್ಲಿ ವಾಟರ್ ಮಾರ್ಕ್ ಇದೆ. CAC ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್, CET ಅಸಿಸ್ಟೆಂಟ್ ಮಾಸ್ಟರ್, ಇದು ಅಧಿಕೃತ. ಡೋಂಟ್ ಬಿಲೀವ್ ಇನ್ ಫೇಕ್ ಸಿಲೆಬಸ್. ಫೇಮಸ್ ಬುಕ್ಸ್ ಅಂಡ್ ಆಥರ್ಸ್, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್. ಸೊ ಮಹಾತ್ಮ ಗಾಂಧೀಜಿ ಅವರದು. ನೆನಪಿನ ದೋಣಿಯಲ್ಲಿ ಕುವೆಂಪುರವರ ಆತ್ಮಕಥೆ. ಇಂಪಾರ್ಟೆಂಟ್ ಇನ್ವೆನ್ಷನ್ ಅಂಡ್ ಡಿಸ್ಕವರೀಸ್, ಪ್ರಮುಖ ಸಂಶೋಧನೆಗಳು ಮತ್ತೆ ಅನ್ವೇಷಣೆಗಳು. ಸೊ ಬೇಸಿಕ್ ಸೈನ್ಸ್ ಬಗ್ಗೆ ಕೇಳ್ತಾರೆ, ಕಾನ್ಸೆಪ್ಟ್ಸ್ ಮತ್ತೆ ಸೈಂಟಿಫಿಕ್ ಫಿನಾಮಿನಾ. ಹೆಲ್ತ್ ಅಂಡ್ ಹೈಜೀನ್, ಕರ್ನಾಟಕ ಹಿಸ್ಟ್ರಿ, ಕಲ್ಚರ್ ಅಂಡ್ ಆರ್ಟ್. ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸ ಮತ್ತೆ ಸಂಸ್ಕೃತಿ. ಇದರಲ್ಲಿ ಏನ್ಸಿಯಂಟ್, ಮಿಡೆವಲ್ ಮತ್ತೆ ಮಾಡರ್ನ್ 3 ಕೂಡ ಕೇಳ್ತಾರೆ. ಕ್ರೊನಾಲಜಿ ಆಫ್ ವರ್ಲ್ಡ್ ಹಿಸ್ಟ್ರಿ ಇವೆಂಟ್ಸ್, ಪ್ರಮುಖ ಇತಿಹಾಸದ ಕಾಲಘಟ್ಟಗಳು. ಫಾರ್ ಎಕ್ಸಾಂಪಲ್, ಮೊದಲ ಮಹಾಯುದ್ಧ ಯಾವಾಗ ನಡೀತು, 1914 ಟು 1918. ಗೋವಾ ಸ್ವತಂತ್ರ ಆಗಿದ್ದು ಯಾವಾಗ, 1961. ಈ ರೀತಿ. ಜಿಯೋಗ್ರಫಿ ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ಕೇಳ್ತಾರೆ. ಲ್ಯಾಂಡ್ ಅಂಡ್ ಪೀಪಲ್, ಫೆಸ್ಟಿವಲ್ಸ್, ಪಾಪ್ಯುಲೇಷನ್, ಲಿಟರಸಿ, ನ್ಯಾಚುರಲ್ ರೀಸನ್ಸ್, ಸ್ವಾಭಾವಿಕ ಸಂಪನ್ಮೂಲಗಳು ಮತ್ತೆ ಬೆಳೆಗಳು. ಭಾರತದ ಆರ್ಥಿಕತೆ ಬಗ್ಗೆ ಕೂಡ ಕೇಳ್ತಾರೆ. ಪ್ರಮುಖ ಕೈಗಾರಿಕೆಗಳು ಮತ್ತೆ ಯೋಜನೆಗಳು, ಸಾರ್ವಜನಿಕ ಉದ್ಯಮಗಳು, ಬಹುಮಾನಗಳ ಬಗ್ಗೆ ಕೇಳ್ತಾರೆ, ಪ್ರಶಸ್ತಿಗಳ ಬಗ್ಗೆ, ಭಾರತದ ಸಂವಿಧಾನದ ಬಗ್ಗೆ, ಮೂಲಭೂತ ಹಕ್ಕುಗಳು, ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗದ ಬಗ್ಗೆ. ಸೊ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಇಂಡಿಯನ್ ಫಾರಿನ್ ರಿಲೇಶನ್ಶಿಪ್ಸ್, ವಿದೇಶಾಂಗ ಸಚಿವರು ಯಾರು. ಕರೆಂಟ್ ಸ್ಟೇಟ್ ಅಂಡ್ ನ್ಯಾಷನಲ್ ಅಫೇರ್ಸ್, ನಮ್ಮ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳ ಬಗ್ಗೆ, ರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಬೇಸಿಕ್ ಕಂಪ್ಯೂಟರ್ ಲಿಟರಸಿ. ಕ್ರೊನಾಲಜಿ ಆಫ್ ಇವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ, ಪ್ರಪಂಚದ ಇತಿಹಾಸದ ಪ್ರಮುಖ ಕಾಲಘಟ್ಟಗಳು. ಜಿಯೋಗ್ರಫಿಕಲ್ ಟರ್ಮ್ಸ್, ಸ್ಪೋರ್ಟ್ಸ್, ಕ್ರೀಡೆ ಬಗ್ಗೆ ಇರುತ್ತೆ, ಮತ್ತೆ ಭಾರತ ಸಂಸ್ಕೃತಿ ಬಗ್ಗೆ. ಇದಿಷ್ಟು GK ನಲ್ಲಿ ಬರುತ್ತೆ. ಜನರಲ್ ಕನ್ನಡ, ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರಿಗೆ ಇದು ಈಸಿ. ಆದ್ರೂ ಕೂಡ ಟ್ರಿಕಿ ಕ್ವಶನ್ಸ್ ಗಳು ಬಂದಾಗ, ಫಾರ್ ಎಕ್ಸಾಂಪಲ್ ಕೃದಂತಗಳು ಬಂದಾಗ, ತದ್ದಿತಾಂತಗಳು ಬಂದಾಗ, ಅವ್ಯಯಗಳು ಬಂದಾಗ ಸ್ವಲ್ಪ ನಮಗೆ ಲಿಟಲ್ ಬಿಟ್ ಕನ್ಫ್ಯೂಷನ್ ಆಗುತ್ತೆ. ಸಾಮಾನ್ಯ ಕನ್ನಡದಲ್ಲಿ ಒಟ್ಟು 10 ಅಂಕಗಳಿರುತ್ತೆ. ಕನ್ನಡ ವರ್ಣಮಾಲೆ, ಗುಣಿತಾಕ್ಷರ ಮತ್ತೆ ಸಂಯುಕ್ತಾಕ್ಷರಗಳು, ನಾಮಪದ ಮತ್ತೆ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಬರುತ್ತೆ. ಸೊ ವರ್ಬ್ ಇದೆ, ಕ್ರಿಯಾಪದ, ಅದರ ವಿಧಗಳು, ಲಿಂಗ ಮತ್ತು ವಚನ ಈಸಿ ಇದೆ. ಸೊ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥಗಳು ಹಳೆಗನ್ನಡದಲ್ಲಿ ಸ್ವಲ್ಪ ಸ್ಟಡಿ ಮಾಡ್ಬೇಕು ನಾವು. ಸಂಧಿಗಳು, ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು, ಲೋಪ ಸಂಧಿ, ಆಗಮ ಸಂಧಿ, ಆದೇಶ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಚ್ಯುತ ಸಂಧಿ. ಸೊ ಇವು ಸಂಸ್ಕೃತ ಸಂಧಿಗಳನ್ನ ಸ್ವಲ್ಪ ನೀಟಾಗಿ ಡೀಪಾಗಿ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಸಮಾಸಗಳು, 8 ಸಮಾಸಗಳಿದೆ. ತತ್ಪುರುಷ, ಕರ್ಮಧಾರಯ, ಅಂಶಿ, ಈ ರೀತಿ. ನೆಕ್ಸ್ಟ್ ಕೃದಂತ ಮತ್ತು ತದ್ದಿತಾಂತಗಳು, ಟ್ರಿಕಿ ಕ್ವಶನ್ಸ್ಗಳು ಬರೋದು ಇದ್ರ ಮೇಲೆ, ಅವನ್ನ ನೋಡ್ಕೋಬೇಕು. ವಿರುಕ್ತಿ, ಜೋಡು ನುಡಿ, ಪಡೆ ನುಡಿ ಅಂದ್ರೆ ಇಡಿಯಮ್ಸ್ ಮತ್ತೆ ಗಾದೆಗಳು. ಅವ್ಯಯ ಮತ್ತು ಅದರ ಪ್ರಕಾರಗಳು ಬರುತ್ತೆ. ವಾಕ್ಯ ರಚನೆ, ಸ್ಟೇಟ್ಮೆಂಟ್ಸ್ ಮತ್ತೆ ವಾಕ್ಯದ ವಿಧಗಳು, ಲೇಖನ ಚಿಹ್ನೆಗಳು ಈಸಿ ಇರುತ್ತೆ. ಸೊ ಪದಗಳ ಅರ್ಥ, ಸೊ ತುಂಬಾ ಟ್ರಿಕಿ ಕ್ವಶನ್ಸ್ ಎಲ್ಲ ಬರುತ್ತೆ. ಸೊ ನಿಮಗೆ ಕರಿ ಅಂತ ಕೇಳ್ತಾರೆ, ನಮಗೆ ಗೊತ್ತಿದೆ ಕಪ್ಪು ಬಣ್ಣ ಅಂತೇಳಿ. ಸೊ ಕಪ್ಪು ಬಣ್ಣ, ಇನ್ನೊಂದು ಮೀನಿಂಗು ಕರಿ ಅಂದ್ರೆ ಆನೆ ಅಂತೇಳಿ. ಹಾಗೆ ಅರಿ ಅಂತ ಒಂದು ವರ್ಡ್ ಇದೆ. ಅರಿ ಅಂದ್ರೆ ತಿಳ್ಕೋ, ನೋ ಯುವರ್ ಸೆಲ್ಫ್. ಹಾಗೆ ಇನ್ನೊಂದು ಮೀನಿಂಗು ಅರಿಗೆ ಶತ್ರು. ಈ ರೀತಿ ಟ್ರಿಕಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಸಮಾನಾರ್ಥಕ ಪದಗಳಲ್ಲಿ. ಸೊ ವಿರುದ್ಧಾರ್ಥಕಗಳು, ಶುದ್ಧ ರೂಪ ಕೇಳ್ತಾರೆ, ಇಂಗ್ಲಿಷಲ್ಲಿ ಸ್ಪೆಲ್ಲಿಂಗ್ ಕೇಳೋ ಹಾಗೆ. ತತ್ಸಮ ತದ್ಭವ, ಅನ್ಯದೇಶಿ ಪದ, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪ. ಸೊ ಸ್ಪೋಕನ್ ಲ್ಯಾಂಗ್ವೇಜ್ ಮತ್ತೆ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಯಾವುದು ಅಂತೇಳಿ. ಛಂದಸ್ಸು ಮತ್ತೆ ಅಲಂಕಾರಗಳು, ರೂಪಕ ಅಲಂಕಾರ, ಶಬ್ದ ಅಲಂಕಾರ, ಆ ರೀತಿ. ಹಳೆಗನ್ನಡ ಸಾಹಿತ್ಯದಲ್ಲಿ ಕೇಳ್ತಾರೆ. ಕವಿ, ಕಾಲ, ಸ್ಥಳ, ಆಶ್ರಯ, ಬಿರುದು, ಕಾವ್ಯ. 6th 12th ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ಓದಿದ್ರೆ ಅಲ್ಲಿ ಎಲ್ಲಾ ಮಾಹಿತಿಗಳು, ಕವಿ, ಕೃತಿ, ಕಾಲದ ಬಗ್ಗೆ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಹೊಸಗನ್ನಡ ಸಾಹಿತ್ಯ ಕೂಡ ರೆಫರೆನ್ಸ್ ಬುಕ್ಸ್ ಅನ್ನು ಕೊಟ್ಟಿದ್ದಾರೆ. ಜನರಲ್ ಇಂಗ್ಲಿಷ್ ಬಗ್ಗೆ ಕೂಡ 10 ಅಂಕಗಳಿಗೆ. ಪಾರ್ಟ್ಸ್ ಆಫ್ ಸ್ಪೀಚ್, ವರ್ಬ್ಸ್, ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತೆ ವರ್ಬ್ಸ್ ಬಗ್ಗೆ ಅನೇಕ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಕನ್ಕರ್ಡ್, ಸಿಂಟೆಕ್ಸ್, ಸಬ್ಜೆಕ್ಟ್ ಮತ್ತೆ ವರ್ಬ್ ಅಗ್ರಿಮೆಂಟ್, ಆರ್ಟಿಕಲ್ಸ್, ಕಲೋಕೇಶನ್ಸ್, ಕಾಂಪೌಂಡ್ ವರ್ಡ್ಸ್ ಅಂಡ್ ಇಡಿಯಮ್ಸ್ ಬಗ್ಗೆ ಇದೆ. ಪಂಕ್ಚುಯೇಷನ್ಸ್, ಫ್ರೇಸಲ್ ವರ್ಬ್ಸ್, cohesive devices. Okay, we will discuss in our YouTube channel. Discourse markers, figures of speech, error detection and editing, transformations ಇದೆ. ಸೊ do as directed ಅಂತ ಬರುತ್ತೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಸೂಪರ್ಲೇಟಿವ್, ಪಾಸಿಟಿವ್ ಅಂಡ್ ಕಂಪ್ಯಾರೇಟಿವ್. ಸೊ AV and PV, ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್, ಕನ್ನಡದಲ್ಲಿ ಕರ್ತರಿ ಕರ್ಮಣಿ ಬರುತ್ತೆ, ಆ ರೀತಿ. ಟೈಪ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಪಾಸಿಟಿವ್ ಅಂದ್ರೆ ಅಫರ್ಮೇಟಿವ್, ನೆಗೆಟಿವ್, ಡಬಲ್ ಎಜ್ ಕ್ವಶನ್ಸ್ ಇದೆ, SR ನೋ ಕ್ವಶನ್ಸ್. ಸೊ ಆರ್ಡರ್ಸ್ ಅಂಡ್ ರಿಕ್ವೆಸ್ಟ್,
ಹೌ ಅಂಡ್ ವಾಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಓಕೆ, ರಿಪೋರ್ಟೆಡ್ ಸ್ಪೀಚ್ ಇದೆ, ಡೈರೆಕ್ಟ್ ಇಂಡೈರೆಕ್ಟ್. ಸೊ ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಇದೆ. ಸೊ ನೆಕ್ಸ್ಟ್ ಕಾಂಪ್ರಿಹೆನ್ಷನ್ ಅನ್ಸೀನ್ ಪ್ಯಾಸೇಜಸ್ ಇದೆ, ಲೋಕಲ್, ಗ್ಲೋಬಲ್, ಫ್ಯಾಕ್ಚುಯಲ್, ಕ್ರಿಟಿಕಲ್ ಅಂಡ್ ಇನ್ಫರೆನ್ಷಿಯಲ್. ಪರ್ಸನಲ್ ಲೆಟರ್ ಅಂಡ್ ಅಫಿಷಿಯಲ್ ಲೆಟರ್ ಅಲ್ಲಿ we will discuss interdisciplinary vocabulary, ಸ್ಪೆಲ್ಲಿಂಗ್ಸ್ ಇದೆ, ಟರ್ಮಿನಾಲಜಿ, ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಟರ್ಮಿನಾಲಜಿ ಬಗ್ಗೆ ಡಿಸ್ಕಷನ್ ಇದೆ. ಸೊ ಟೋಟಲ್ 10 ಮಾರ್ಕ್ಸ್ ಇದೆ. ಎಜುಕೇಶನ್ ಸೈಕಾಲಜಿ, ಸೈಕಾಲಜಿ ಅರ್ಥ ಮತ್ತು ವ್ಯಾಪ್ತಿ, ಅರ್ಥ, ಸ್ವರೂಪ, ಮೆಥಡ್ಸ್ ಇದೆ, ಮನೋವಿಜ್ಞಾನದ ಮೆಥಡ್ಸ್ ಗಳಿದೆ. ಸೊ ಸೈಕಾಲಜಿ ಓದೋರಿಗೆ ಗೊತ್ತಿರುತ್ತೆ. ಇಂಟ್ರಾಸ್ಪೆಕ್ಷನ್ ಇದೆ, ವೀಕ್ಷಣೆ, ಅಬ್ಸರ್ವೇಷನ್, ಕೇಸ್ ಸ್ಟಡಿ ಮತ್ತೆ ಪ್ರಯೋಗಾತ್ಮಕ ವಿಧಾನ. ಬೆಳವಣಿಗೆ ಮತ್ತು ವಿಕಾಸ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಇದೆ. ಬಾಲ್ಯಾವಸ್ಥೆ, ಚೈಲ್ಡ್ಹುಡ್ ಬಗ್ಗೆ ಇದೆ. ನೆಕ್ಸ್ಟ್ ಕಿಶೋರಾವಸ್ಥೆ, ಹಾಗೆ ವೈಯಕ್ತಿಕ ಭಿನ್ನತೆಗಳು, ಇಂಡಿವಿಜುವಲ್ ಡಿಫರೆನ್ಸ್, ಬುದ್ಧಿಶಕ್ತಿ ಅಂದ್ರೆ ಐಕ್ಯೂ, ಇಂಟೆಲಿಜೆಂಟ್ ಕ್ವೋಷನ್ ಬಗ್ಗೆ ಇದೆ. ನೆಕ್ಸ್ಟ್ ಪ್ರತಿಭಾನ್ವಿತ ಮಕ್ಕಳು, ಗಿಫ್ಟೆಡ್ ಚಿಲ್ಡ್ರನ್ ಅವ್ರ ಬಗ್ಗೆ, ಹಾಗೆ ಭಾವನಾತ್ಮಕ ಬುದ್ಧಿಶಕ್ತಿ, ಎಮೋಷನಲ್ ಕ್ವೋಷಂಟ್ ಅಂತ, ಹಾಗೆ ಲರ್ನಿಂಗ್, ಅರ್ಥ ಮತ್ತೆ ಗುಣಲಕ್ಷಣಗಳು, ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಇದೆ. ನೆಕ್ಸ್ಟ್ ಕಲಿಕೆ ವರ್ಗಾವಣೆ, ಅರ್ಥ, ಪ್ರಕಾರಗಳು ಮತ್ತು ಸಿದ್ಧಾಂತಗಳು, ಕಲಿಕೆಯ ಶೈಲಿಗಳು, ಕಲಿಕೆ ವಲಯಗಳು, ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತೆ ಮನೋಚಾಲಕ ಅಂತೇಳಿ. ನೆಕ್ಸ್ಟ್ 21ನೇ ಶತಮಾನದ ಕಲಿಕೆಯ ಕೌಶಲ್ಯಗಳು, ಸಂವಹನ, ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲ ಚಿಂತನೆ ಮತ್ತು ಸಹಯೋಗ ಕೌಶಲ್ಯಗಳು, ಕಲಿಕೆಯ ಸಿದ್ಧಾಂತಗಳು, ಥಿಯರೀಸ್ ಆಫ್ ಲರ್ನಿಂಗ್, ಪ್ರಯತ್ನ ಮತ್ತು ದೋಷ, ಟ್ರಯಲ್ ಅಂಡ್ ಎರರ್ ಮೆಥಡ್ ಬಗ್ಗೆ ಇದೆ. ಶಾಸ್ತ್ರೀಯ ಮತ್ತು ಸೋಪಾದಿತ ಅನುಬಂಧ ಸಿದ್ಧಾಂತ, ಸೊ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತದ ಬಗ್ಗೆ ಇದೆ. ಹಾಗೆ ಒಳನೋಟ, ಸ್ಕಿನ್ನರ್ ಒಳನೋಟ ಕಲಿಕೆ ಸಿದ್ಧಾಂತ, ಸಾಮಾಜಿಕ ಕಲಿಕೆ ಸಿದ್ಧಾಂತ, ಪರ್ಸನಾಲಿಟಿ ಡಿಸೈಡ್ ಮಾಡುವಂತ ಅಂಶಗಳ ಬಗ್ಗೆ, ಸಿಗ್ಮಂಡ್ ಫ್ರೈಡ್ ಬಗ್ಗೆ. ನೆಕ್ಸ್ಟ್ ಜ್ಞಾನಾತ್ಮಕ ವಿಕಾಸದ ಹಂತಗಳು, ಪಿಯಾಜೆ, ವೈಗೋಟ್ಸ್ಕಿ ಮತ್ತೆ ಬ್ರೂನರ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಮಾನಸಿಕ ಆರೋಗ್ಯ, ಅಸ್ವಸ್ಥತೆ ಮತ್ತು ರಕ್ಷಣಾ ತಂತ್ರಗಳ ಬಗ್ಗೆ. ಎಜುಕೇಶನ್ ಸೈಕಾಲಜಿ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ, ಹಾಗಾಗಿ 15 ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇದೆ. ಸೊ ಸಂಖ್ಯಾ ಸರಣಿ, ನಂಬರ್ ಸೀರೀಸ್, ಹಾಗೆ ABCD ಆಲ್ಫಾಬೆಟ್ ಸರಣಿ ಇದೆ, ಅಕ್ಷರ ಸರಣಿ, ಕೋಡಿಂಗ್ ಅಂಡ್ ಡಿಕೋಡಿಂಗ್. ಸೊ ಇದರಲ್ಲಿ ಲೆಟರ್ ಕೋಡಿಂಗ್, ನಂಬರ್ ಕೋಡಿಂಗ್ ಮತ್ತೆ ಸಬ್ಸ್ಟಿಟ್ಯೂಷನ್ ಎಲ್ಲ ಇದೆ. ಹಾಗೆ ನೆಕ್ಸ್ಟ್ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಇದೆ, ಅಂದ್ರೆ ದಿಕ್ಕುಗಳ ಬಗ್ಗೆ. ಲೋಕಲ್ ವೆನ್ ಡಯಾಗ್ರಾಮ್ಸ್, ತಾರ್ಕಿಕ ವೆನ್ ಡಯಾಗ್ರಾಮ್, ವರ್ಣಮಾಲೆ ಪರೀಕ್ಷೆ, ಗಣಿತದ ಕ್ರಿಯೆಗಳು, ಅಂಕಗಣಿತದ ತಾರ್ಕಿಕತೆ, ಅರ್ಥಮೆಟಿಕಲ್ ರೀಸನಿಂಗ್ ಇದೆ, ಏಜ್, ವೆನ್ ಡಯಾಗ್ರಾಮ್ಸ್, ರೇಷಿಯೋ ಅಂಡ್ ಪ್ರಪೋರ್ಷನ್, ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್, ಡಿಸ್ಟೆನ್ಸ್, ಟೈಮ್, ಸ್ಪೀಡ್ ಅಂಡ್ ಕ್ಯಾಲೆಂಡರ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಸ್ಪೇಷಿಯಲ್ ವಿಜುವಲೈಸೇಷನ್, ಸೊ ಡೈಸು, ಪೇಪರ್ ಫೋಲ್ಡಿಂಗು, ಪೇಪರ್ ಕಟಿಂಗ್ ಬಗ್ಗೆ. ಸೊ ಇಮೇಜಸ್ ಬರುತ್ತೆ ಇದರಲ್ಲಿ, ಕ್ವಶನ್ಸ್ ಅಲ್ಲಿ ಇಮೇಜಸ್ ಇರುತ್ತೆ. ನವೋದಯ ಎಕ್ಸಾಮ್ ಮತ್ತೆ ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಸ್ಪೇಷಿಯಲ್ ವಿಜುವಲೈಸೇಷನ್ ಇರುತ್ತೆ. ಸೊ ಐಡೆಂಟಿಫೈಯಿಂಗ್ ದ ನಂಬರ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ಸ್, ಟ್ರಯಾಂಗಲ್ಸ್, ಸ್ಕ್ವೇರ್ಸ್ ಅಂಡ್ ರೆಕ್ಟಾಂಗಲ್ಸ್, ಎಲ್ಲಾ ಜಿಯೋಮೆಟ್ರಿಕಲ್ ಫಿಗರ್ಸ್ ಒಂದೇ ಇಮೇಜ್ ಅಲ್ಲಿ ಇರುತ್ತೆ. 6 ರೀತಿಯ ಕ್ವಶನ್ಸ್ಗಳು. ನೆಕ್ಸ್ಟ್ ಅನಾಲಜಿ, ನಂಬರ್ಸ್ ಅಂಡ್ ವರ್ಡ್ ಕೋಡ್ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಇರುತ್ತೆ. ಒಟ್ಟು ಮೆಂಟಲ್ ಎಬಿಲಿಟಿಗೆ ಯು ವಿಲ್ ಹ್ಯಾವ್ 15 ಕ್ವಶನ್ಸ್. ಲಿಟರಸಿ ಇದೆ, ಇದರಲ್ಲಿ ಬೇಸಿಕ್ ಅನ್ನ ಕೇಳ್ತಾರೆ, 15 ಮಾರ್ಕ್ಸ್ ಇದೆ. ಮುಂದೆ ಸರ್ಕಾರಿ ನೌಕರರು ಕಂಪ್ಯೂಟರ್ನ ಸಮರ್ಥವಾಗಿ ಬಳಸ್ಕೊಳ್ಳಿ ಅಂತೇಳಿ ಈ ಒಂದು ಬೇಸಿಕ್ ನಾಲೆಜ್ ಅನ್ನ ಟೆಸ್ಟ್ ಮಾಡ್ತಾರೆ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಇದೆ. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್, OS ಬಗ್ಗೆ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ, ಸಾಫ್ಟ್ವೇರ್ಸ್ ಬಗ್ಗೆ ಇರುತ್ತೆ. MS ಪವರ್ ಪಾಯಿಂಟ್, ಎಕ್ಸೆಲ್, ಸೊ ಪೇಂಟ್, ಇಂಟರ್ನೆಟ್ ಅಪ್ಲಿಕೇಶನ್ಸ್, ಇದರಲ್ಲಿ ವ್ಯಾನ್, WWW, URLs ಬಗ್ಗೆ, ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ಸ್, ಹಾಗೆ ISP, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಇರುತ್ತೆ. ಇಮೇಲ್ ಬಗ್ಗೆ, ನುಡಿ ಸಾಫ್ಟ್ವೇರ್, ಪ್ರೆಸೆಂಟ್ 6.5 ನುಡಿ ಸಾಫ್ಟ್ವೇರ್ ನಡೀತಿದೆ ಕನ್ನಡ ಗಣಕ ಪರಿಷತ್ತಲ್ಲಿ. ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿರ್ತೀರಿ ಎಲ್ಲರೂ, ನಮ್ಮ ಲ್ಯಾಪ್ಟಾಪ್ ಗಳಲ್ಲಿ ಇರುತ್ತೆ, ಸಿಸ್ಟಮ್ಗಳಲ್ಲಿ. ಕನ್ನಡವನ್ನು ಹೇಗೆ ಟೈಪ್ ಮಾಡೋದು, ಸೊ ಕೇಳ್ತಾರೆ, ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ. AI ನೋಡಿ, AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. AI ಅಲ್ಲಿ ಅದರ ಹಿಸ್ಟ್ರಿ, ಹೂ ಇಸ್ ದ ಫಸ್ಟ್ ಕ್ರಿಯೇಟರ್, AI ಆಪ್, ಅವೆಲ್ಲ ಕೇಳ್ತಾರೆ. ಸೊ ಅಪ್ಲಿಕೇಶನ್ಸ್ ಆಫ್ AI, ಸೈಬರ್ ಸೆಕ್ಯೂರಿಟಿ ಬಗ್ಗೆ, ಸೈಬರ್ ಸ್ಪೇಸ್, ಇಂಟರ್ನೆಟ್ ಸೆಕ್ಯೂರಿಟಿ ಬಗ್ಗೆ ಕೇಳ್ತಾರೆ. ಮತ್ತೆ ಸೈಬರ್ ಲಾ, 15 ಮಾರ್ಕ್ಸ್ಗೆ ಕಂಪ್ಯೂಟರ್ ಲಿಟರಸಿ ಇರುತ್ತೆ. ಆರೋಗ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತೆ ಮೌಲ್ಯ ಶಿಕ್ಷಣ ಎರಡೂ ಸೇರಿ 15 ಮಾರ್ಕ್ಸ್ ಇರುತ್ತೆ. ಆರೋಗ್ಯ ಶಿಕ್ಷಣದಲ್ಲಿ ಅದರ ಅರ್ಥ, ವ್ಯಾಖ್ಯಾನ, ಸ್ವಚ್ಛತೆ ಮತ್ತು ಪ್ರಯೋಜನಗಳು, ಆರೋಗ್ಯ ಮತ್ತು ರೋಗಗಳು, ಸಾಂಕ್ರಾಮಿಕವಲ್ಲದ ರೋಗಗಳು, ಮೆಂಟಲ್ ಹೆಲ್ತ್, ಮತ್ತೆ ಆರೋಗ್ಯಕರ ಜೀವನಕ್ಕೆ ಆಹಾರ, ಸಂತಾನೋತ್ಪತ್ತಿ ಆರೋಗ್ಯ, ಆತ್ಮವಿಶ್ವಾಸದ ಬೆಳವಣಿಗೆ, ಸಾಮಾಜಿಕ ಆರೋಗ್ಯ, ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್, ಇದ್ರ ಬಗ್ಗೆ, ಮತ್ತೆ ದೈಹಿಕ ವ್ಯಾಯಾಮ, ಯೋಗ ಮತ್ತೆ ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ ಕ್ವಶನ್ಸ್ ಇರುತ್ತೆ. ಮೌಲ್ಯ ಶಿಕ್ಷಣ ಇವೆರಡನ್ನು ಸೇರಿ ಟೋಟಲ್ 15 ಮಾರ್ಕ್ಸ್. ಮೌಲ್ಯ ಶಿಕ್ಷಣ, ಅದರ ಅರ್ಥ ಮತ್ತೆ NCERTಯ ಮೂಲ ಮೌಲ್ಯಗಳ ಪಟ್ಟಿ NCERT ವೆಬ್ಸೈಟ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಯೂನಿವರ್ಸಲ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯಗಳು, ಇದ್ರ ಬಗ್ಗೆ ಕ್ವಶನ್ಸ್ ಇದೆ. ಸೊ ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನ, ಪ್ರತ್ಯಕ್ಷ ವಿಧಾನ, ಪರೋಕ್ಷ ವಿಧಾನ,
ಸಂಯೋಜಿತ, ಪ್ರಾಸಂಗಿಕ, ಇದ್ರ ಬಗ್ಗೆ ಪ್ರಶ್ನೆ ಇರುತ್ತೆ. ನೆಕ್ಸ್ಟ್ ಒಳ್ಳೆಯತನ ಸಿದ್ಧಾಂತಗಳು, ಮಾನವ ನಡವಳಿಕೆಯ ನಿಯಮಗಳು ಮತ್ತು ತತ್ವಗಳು, ನಡವಳಿಕೆ ಸಿದ್ಧಾಂತ, ಸಾಮಾನ್ಯ ಉತ್ತಮ ಸಿದ್ಧಾಂತ, ಸ್ವಚ್ಛಾರಿತ್ಯ ಮತ್ತು ವ್ಯಕ್ತಿತ್ವ. ಸೊ ಪೇಪರ್ 1 ನಲ್ಲಿ 7 ಪಾರ್ಟ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಸೊ 100 ಮಾರ್ಕ್ಸ್. ಸೊ 100 ಕ್ವಶನ್ಸ್ ಇನ್ OMR, 100 ಮಾರ್ಕ್ಸ್. 2 hours ಟೈಮ್ ಇರುತ್ತೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ ಅನ್ಸಿನ್ ಪ್ರೋಸ್, ಪೊಯೆಟ್ರಿ. ಸೊ ಪ್ರೋಸ್ ಅಂಡ್ ಪೊಯೆಟ್ರಿಗೆ ನೀವು 6 to 12 ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನ ಬಳಸಿದ್ರೆ ಸಾಕು. ರೆಫರೆನ್ಸ್ ಬುಕ್ಸ್ ಅಲ್ಲಿ ಇರುತ್ತೆ ಅದು. ರೆಫರೆನ್ಸ್ ಬುಕ್ಸ್ ಅಲ್ಲಿ ಲಿಸ್ಟ್ ಇದೆ. 6 to 12 ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಮೇನ್ ಪ್ರೋಸ್ಗಳು ಮತ್ತೆ ಪೊಯೆಟ್ರಿ, ಹಾಗೆ ಫೇಮಸ್ ಆಥರ್ಸ್ RK ನಾರಾಯಣ್, ವರ್ಡ್ಸ್ವರ್ತ್, ವಿಲಿಯಂ ಶೇಕ್ಸ್ಪಿಯರ್, TS ಎಲಿಯಟ್. ಸೊ ಮೇನ್ ಆಥರ್ಸ್ ಮತ್ತೆ ಪೊಯಿಟ್ಸ್ ಬಗ್ಗೆ. ನೆಕ್ಸ್ಟ್ ಕನ್ವರ್ಸೇಷನ್ಸ್, ಡೈಲಾಗ್ಸ್ ಅನ್ನ ಕೊಡ್ತಾರೆ. ಎಸ್ಸೆ ಮತ್ತೆ ಆರ್ಟಿಕಲ್ಸ್, ರಿಪೋರ್ಟ್ಸ್, ಡೈಲಾಗ್ಸ್ ಬಗ್ಗೆ ಕಾಂಪ್ರಿಹೆನ್ಷನ್ ಆಗಿದೆ ಅಂತೇಳಿ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ವ್ಯಾಕ್ಯಾಬುಲರಿ ಅಂಡ್ ಲ್ಯಾಂಗ್ವೇಜ್ ಯೂಸ್, ಎರಡನೇ ಕಾಂಪೋನೆಂಟು ಸ್ಪೆಲ್ಲಿಂಗ್ ಬಗ್ಗೆ ಇರುತ್ತೆ. ಸೊ ಸೌಂಡ್ಸ್ ಇರುತ್ತೆ. ಸೊ ನಿಮಗೆ ಗೊತ್ತಿದೆ, ಫ್ರಮ್ 26 ಲೆಟರ್ಸ್ ಇಂಗ್ಲಿಷ್ ಹ್ಯಾಸ್ 44 ಸೌಂಡ್ಸ್. ಸಿಂಬಲ್ಸ್, ಸಿಲಬಿಫಿಕೇಶನ್ ಬಗ್ಗೆ ಬರುತ್ತೆ. ನೆಕ್ಸ್ಟ್ ಸಿನಾನಿಮ್ ಅಂಡ್ ಆಂಟೋನಿಮ್ಸ್, ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಬಗ್ಗೆ ಸಮ್ ಟ್ರಿಕಿ ಕ್ವಶನ್ಸ್ ದೇ ಮೇ ಆಸ್ಕ್. ಫಾರ್ ಎಕ್ಸಾಂಪಲ್, ಶೀಪ್, ವಾಟ್ ಇಸ್ ದ ಪ್ಲೂರಲ್ ಆಫ್ ದ ವರ್ಡ್ ಶೀಪ್? ನಾಟ್ ಶೀಪ್ಸ್, ಶೀಪ್ ಇಸ್ ದ ಪ್ಲೂರಲ್. ನೆಕ್ಸ್ಟ್ ಸ್ಪೆಷಲ್ ಏನ್ ಕೇಳ್ಬೋದು ಅಂತ ಹೇಳಿದ್ರೆ, ಇನ್ನೊಂದು ವರ್ಡ್ ನಾವು ರೆಗ್ಯುಲರ್ ಆಗಿ ಬಳಸಕ್ಕಂಥದ್ದು ಸೀಸರ್ಸ್. ಸೀಸರ್ಸ್ ಇಸ್ ಅ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಆಲ್ಸೋ ಸಿಂಗ್ಯುಲರ್ ಪ್ಲಸ್ ಪ್ಲೂರಲ್, ಬೋತ್ ಆರ್ ಸೀಸರ್ಸ್. ಈ ರೀತಿ ಟ್ರಿಕಿ ಕ್ವಶನ್ಸ್ ಕೇಳ್ತಾರೆ. ಸೊ ಜೆಂಡರ್, ಮ್ಯಾಸ್ಕ್ಯುಲೈನ್ ಅಂಡ್ ಫೆಮಿನೈನ್ ಜೆಂಡರ್ ಬಗ್ಗೆ ಕೇಳ್ತಾರೆ. ಡಾಗ್ ಮೇಲ್, ಬಿಚ್ ಇಸ್ ಫೆಮಿನೈನ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಹೋಮೋನಿಮ್ಸ್ ಅಂಡ್ ಹೋಮೋಫೋನ್ಸ್ ಬಗ್ಗೆ ಕೇಳ್ತಾರೆ. THEIR, ದೇರ್. ಇನ್ನೊಂದು ವರ್ಡ್ THERE, these are the homophones. Idioms and phrases, collocations, collocative words, prefix and suffixes ಬಗ್ಗೆ ಕೇಳ್ತಾರೆ. ಮೇಜರ್ ಆಗಿ ಕೇಳ್ತಕ್ಕಂಥದ್ದು ಪ್ರಿಫಿಕ್ಸಸ್ ಬಗ್ಗೆ. ನೆಕ್ಸ್ಟ್ ಕ್ಲೋಸ್ ಟೆಸ್ಟ್ ಅಂತ ಹೇಳಿದ್ರೆ, ಸೊ ದೇ ಮೇ ಗಿವ್ ಎ ಪ್ಯಾರಾಗ್ರಾಫ್, ದೇ ಮೇ ಲೀವ್ ಬ್ಲಾಂಕ್ಸ್, ವಿ ಹ್ಯಾವ್ ಟು ಫಿಲ್ ದ ಬ್ಲಾಂಕ್ಸ್ ಅಕಾರ್ಡಿಂಗ್ ಟು ದ ಟೆಕ್ಸ್ಟ್. ಸೊ ಅದಕ್ಕೆ ಕ್ಲೋಸ್ ಟೆಸ್ಟ್ ಅಂತಾರೆ. ನೆಕ್ಸ್ಟ್ ಅನಾಲಜಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬರುತ್ತೆ. ಮೊದಲೆರಡು ಪದಗಳಿರುವ ಸಂಬಂಧಿಸಿದಂತೆ ಮೂರನೇ ಪದಕ್ಕಿರುವ ಸಂಬಂಧಿಸಿದ ವರ್ಡ್ಸ್ ಬರೀರಿ ಅಂತೇಳಿ, ದಟ್ ಈಸ್ ಅನಾಲಜಿ. ನೆಕ್ಸ್ಟ್ ರಿಜಿಸ್ಟರ್ಸ್, ವೊಕ್ಯಾಬುಲರಿ ಫಾರ್ ಸ್ಪೆಸಿಫಿಕ್ ಪರ್ಪಸಸ್. ವಿ ವಿಲ್ ಡಿಸ್ಕಸ್ ದೀಸ್ ಥಿಂಗ್ಸ್ ಇನ್ ಅವರ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್. ಗ್ರಾಮರ್ ಅಂಡ್ ಲ್ಯಾಂಗ್ವೇಜ್ ಯೂಸ್ ಬಗ್ಗೆ ಬರುತ್ತೆ. ಸೊ ನೌನ್ಸ್, ಪ್ರೊನೌನ್ಸ್, ಇದರ ಟೈಪ್ಸ್ ಇದೆ. ನೆಕ್ಸ್ಟ್ ಅಡ್ಜೆಕ್ಟ್, ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ವರ್ಬ್ ಅಲ್ಲಿ ಕಂಜಂಕ್ಷನ್ಸ್ ಅಲ್ಲಿ ಕೋಹೆಸಿವ್ ಡಿವೈಸಸ್ ಬರುತ್ತೆ. ಟೈಮ್ಸ್ ಅಂಡ್ ಟೆನ್ಸ್, ಫೈನೈಟ್ ಅಂಡ್ ನಾನ್ ಫೈನೈಟ್ ವರ್ಬ್ಸ್, modals. Next auxiliary functions and notions, there's 24 modals in English. Transitive and intransitive verbs, strong and weak verbs. Next adverbials, use and position. Word derivatives ಅಂದ್ರೆ ಆರಿಜಿನೇಷನ್ ಆಫ್ ವರ್ಡ್, ಯಾವ ಮೂಲ ವರ್ಡ್ ಯಾವುದು ಅಂತ ಕೇಳ್ತಾರೆ. idioms and compound words, collocations. ಸೊ SSLC PUC ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಇದ್ರ ಬಗ್ಗೆ ಬರುತ್ತೆ. ಫ್ರೇಸಲ್ ವರ್ಬ್ಸ್, ಆರ್ಟಿಕಲ್ಸ್, question tags and framing questions, punctuation and error correction, types of sentences, direct and reported speech, figures of speech, preposition, prefixes and suffixes, phonology, vowelic and consonantal sounds, diphthongs, consonantal clusters, syllabification. One word ಕೊಡ್ತಾರೆ, how many syllables are there in that word? School, one syllable. So here is the syllabification. Stress and intonation. Next transformation, do as directed. Degrees of comparison, active-wise, passive-wise, reported speech, use of so, that, not, use of to, use of either or ಅಥವಾ neither nor. Types of clauses, subordinate clause and main clauses. Concord, subject verb agreement, syntax ಬಗ್ಗೆ ಕೇಳ್ತಾರೆ. using word as a different parts of speech. ಮೇಜರ್ ಆಗಿ ಕೇಳ್ತಕ್ಕಂಥದ್ದು use a word as noun as a verb, ಅದನ್ನು ಕೇಳ್ತಾರೆ. ನೆಕ್ಸ್ಟ್ ಮುಖ್ಯವಾಗಿ ಬರ್ತಕ್ಕಂಥದ್ದು ರೈಟಿಂಗ್ ಎಬಿಲಿಟಿ. ಕಾಮನ್ ಎರರ್ಸ್ ಇನ್ ರೈಟಿಂಗ್, ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದರಲ್ಲಿ ಎರರ್ಸ್ ಆಗಿರ್ತಕ್ಕಂಥ ಪಾರ್ಟ್ ಅನ್ನ 4 ಆಪ್ಷನ್ಸ್ ಅಲ್ಲಿ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಫ್ರೀ ಕಂಪೋಸಿಷನ್, ಸ್ಟೋರೀಸ್ ಅನ್ನ ಕೊಟ್ಟು ಬೇಸ್ಡ್ ಆನ್ ಸ್ಟೋರೀಸ್ ದೇ ವಿಲ್ ಆಸ್ಕ್ ಕಾಂಪ್ರಿಹೆಂಡಿಂಗ್ ಕ್ವಶನ್ಸ್. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ರೈಟಿಂಗ್ ಇರುತ್ತೆ. ಡಿಸ್ಕ್ರಿಪ್ಟಿವ್, ನೆರೇಟಿವ್, ಆರ್ಗ್ಯುಮೆಂಟೇಟಿವ್ ಅಂಡ್ ಪರ್ಸ್ಯೂಯೇಸಿವ್. ರೈಟಿಂಗ್ ಪರ್ಸನಲ್ ಅಂಡ್ ಅಫಿಷಿಯಲ್ ಲೆಟರ್ಸ್ ಇದೆ. ಸೊ ರೈಟಿಂಗ್ ನೋಟಿಸ್, ಮೆಸೇಜ್, ಸ್ಲೋಗನ್, ಪ್ಲೆಕಾರ್ಡ್, advertisement and email. So making a diary entry, writing essay, articles, profiles and reports. So literature ಅಲ್ಲಿ extracts and proverbs,
ಮೇಜರ್ ಆಗಿರ್ತಕ್ಕಂತಹ ನಾವೆಲ್ಸ್ ಅಥವಾ ಪೊಯಮ್ಗಳಿಂದ ಎಕ್ಸ್ಟ್ರಾಕ್ಟ್ಸ್ ಅನ್ನು ತೆಗೆದು ಸಂದರ್ಭಗಳನ್ನು ದೇ ವಿಲ್ ಆಸ್ಕ್ ಕ್ವಶನ್ಸ್. ದೇ ವಿಲ್ ಆಸ್ಕ್ ಪ್ರೊವರ್ಬ್ಸ್. ವಾಟ್ ಇಸ್ ದ ಹಿಡನ್ ಮೀನಿಂಗ್ ಆಫ್ ದಿಟ್ ಪ್ರೊವರ್ಬ್? ನೆಕ್ಸ್ಟ್, ಸ್ಟಡಿ ಆಫ್ ಲಿಟರರಿ ಫಾರ್ಮ್ಸ್, ಪೊಯೆಟ್ರಿ, ಸಾನೆಟ್ 14 ಲೈನ್ಸ್ ಪೊಯಮ್, ನೆಕ್ಸ್ಟ್ ಓಡ್, ಎಲಿಜಿ, ಬ್ಯಾಲೆಟ್, ಲಿರಿಕ್, ಡ್ರಾಮೆಟಿಕ್ ಮೊನೋಲಾಗ್, ಸ್ವಗತ, ಆಲಿಗರಿ, ಅಬ್ಸರ್ಡ್, ಬ್ಲಾಂಕ್ ವರ್ಸ್ ಬಗ್ಗೆ ಹೇಳ್ತಾರೆ. ಇದು ಇಂಗ್ಲಿಷ್ ಲಿಟರೇಚರ್ ಓದಿರ್ತಾರಲ್ಲ ಅವರಿಗೆ ಪಕ್ಕ ಈ ವರ್ಡ್ಸ್ಗಳು ಫೆಮಿಲಿಯರ್ ಇರುತ್ತೆ. ಸೊ ಪ್ರೋಸ್, ಡ್ರಾಮಾದಲ್ಲಿ ಸ್ಟ್ರಕ್ಚರ್, ಕ್ಯಾರೆಕ್ಟರ್ಸ್, ಡೈಲಾಗ್ಸ್, ಸಾಲಿಲಿಕಿ, ಟ್ರಾಜಿಡಿ, ಆಲಿಗರಿ, ಕಾಮಿಡಿ, ಅಬ್ಸರ್ಡ್ ಅಂಡ್ ಟ್ರಾಜಿಕ್ ಕಾಮಿಡಿ. ಸೊ ಫಿಕ್ಷನ್ ಅಂಡ್ ನಾನ್ ಫಿಕ್ಷನ್ ಅಲ್ಲಿ ಆಥರ್ಸ್ ಪಾಯಿಂಟ್ ಆಫ್ ವ್ಯೂ, ಆರ್ಟಿಕಲ್ಸ್, ನಾವೆಲ್ಸ್, ಸ್ಟೋರಿಗಳು, ಅದರಲ್ಲಿ ಸೆಟ್ಟಿಂಗ್ಸ್, ಅಟ್ಮಾಸ್ಫಿಯರ್, ಮೂಡ್, ಸ್ಟೈಲ್, ಟೆಕ್ನಿಕ್ಸ್ ಆಫ್ ಪ್ರೋಸ್ ಕೇಳ್ತಾರೆ. ಬಯೋಗ್ರಫೀಸ್ ಅಂಡ್ ಆಟೋಬಯೋಗ್ರಫೀಸ್, ಕತೆ ಮತ್ತು ಆತ್ಮಕಥೆಗಳು. ನೆಕ್ಸ್ಟ್, ಆಥರ್ ಅಂಡ್ ಪೋಯಟ್ಸ್, ಮೇಜರ್ ಆಥರ್ಸ್ ಮತ್ತು ಕ್ರಿಟಿಕಲ್ ಸ್ಟಡಿ ಯಾವ್ದು ಕೇಳ್ಬೋದು ಅಂತ ಹೇಳಿದ್ರೆ, ಮೇಜರ್ ಆಗಿ ನಮ್ಮ 6 to 12 ಸ್ಟ್ಯಾಂಡರ್ಡ್ಸ್ ಇಂಗ್ಲಿಷ್ ಬುಕ್ಸ್ ಅಲ್ಲಿ ಇರ್ತಕ್ಕಂಥ ಆಥರ್ಸ್ ಬಗ್ಗೆ ಇಲ್ಲಿ ವರ್ಕ್ಸ್ ಅಂಡ್ ಕ್ರಿಟಿಕಲ್ ಸ್ಟಡಿಯನ್ನ ಕೇಳ್ಬೋದು. ನೆಕ್ಸ್ಟ್, ಪೆಡಗಾಜಿ ಅಂದ್ರೆ ಬೋಧನಾ ವಿಧಾನದ ಬಗ್ಗೆ. ಸೊ ಬ್ರೀಫ್ ಹಿಸ್ಟರಿ ಆಫ್ ಲ್ಯಾಂಗ್ವೇಜ್, ಟೀಚಿಂಗ್, ರೀಡಿಂಗ್ ಅಂಡ್ ರೈಟಿಂಗ್, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಸ್ ಅ ಟೂಲ್, ಲರ್ನಿಂಗ್ ಅಂಡ್ ಅಕ್ವಿಸಿಷನ್, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಸೊ LSRW ಬಗ್ಗೆ ಕ್ವಶನ್ಸ್ ಇದೆ. LSRW, perspective of the role of grammar in language, verbal and written, challenges of teaching language in multilingual classroom, remedial teaching, approaches and methods, and learning outcomes ಬಗ್ಗೆ ಕ್ವಶನ್ಸ್ ಇದೆ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಹ್ಯಾಂಡ್ ರೈಟಿಂಗ್, ಸೊ ಕ್ಲಾಸ್ರೂಮ್ ಮ್ಯಾನೇಜ್ಮೆಂಟ್, ರೆಫರೆನ್ಸ್ ಸ್ಕಿಲ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಟೆಕ್ಸ್ಟ್ ಬುಕ್, ಟೀಚಿಂಗ್ ಅಂಡ್ ಲರ್ನಿಂಗ್ ಮಟೀರಿಯಲ್, ಮಲ್ಟಿಮೀಡಿಯಾ ಮಟೀರಿಯಲ್ ಅಂಡ್ ಮಲ್ಟಿಲಿಂಗ್ವಲ್ ರಿಸೋರ್ಸಸ್. ನೆಕ್ಸ್ಟ್, ದ ರೋಲ್ ಆಫ್ ಟೆಕ್ನಾಲಜಿ ಅಂಡ್ ಲ್ಯಾಂಗ್ವೇಜ್ ಲ್ಯಾಬ್ಸ್, individual differences in language teaching, adolescence and language teaching, language games, lesson planning, assessment and evaluation, learning disabilities and English online teaching. ಇದಿಷ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಸಿಲೆಬಸ್ ಬಗ್ಗೆ ಇದೆ. ಸೊ ಸೆಕೆಂಡ್ ಪೇಪರ್ ಅಲ್ಲಿ. ಸೊ ದೇ ಆರ್ ಪ್ರೊವೈಡೆಡ್ ಸಮ್ ರೆಫರೆನ್ಸ್ ಬುಕ್ಸ್ ಹಿಯರ್, ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್. ಈ ರೆಫರೆನ್ಸ್ ಬುಕ್ಸ್ ಅನ್ನ ನೋಡೋದಕ್ಕಿಂತ ಮುಂಚೆ ಲಾಸ್ಟ್ ಅಲ್ಲಿ ಒಂದು ಲೈನ್ ಅನ್ನ ಕೊಟ್ಟಿದ್ದಾರೆ ಅವರು. ದೀಸ್ ಆರ್ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ಫಾರ್ ರೀಡಿಂಗ್. However, this is not limit. Candidates may also refer relevant reference books and textbooks. ಇರುವ 45 days ಟೈಮ್ ಅಲ್ಲಿ ಸೊ ಇದನ್ನ ಈ ಎಲ್ಲ ಬುಕ್ಸ್ಗಳನ್ನ ಓದೋಕ್ಕೆ ನಮಗೆ 6 months ಬೇಕು. ಸೊ ದ ಕ್ಯಾಂಡಿಡೇಟ್ಸ್, ದ ಆಸ್ಪಿರೆಂಟ್ಸ್ ಹೂ ಆರ್ ವೆರಿ ಆಕ್ಟಿವ್, ಹೂ ಆರ್ ಇಂಟೆನ್ಸಿವ್ ಅಂಡ್ ಎಕ್ಸ್ಟೆನ್ಸಿವ್ ರೀಡರ್, ಹೂ ಆರ್ ಕೀನ್ ಅಬ್ಸರ್ವರ್, ದೇ ಕ್ಯಾನ್ ಕ್ರ್ಯಾಕ್ ದಿಸ್ ಟೈಪ್ ಆಫ್ ಎಕ್ಸಾಮ್. ಸಿಲೆಬಸ್ ಅನ್ನ ನೋಡಿ, ರೆಫರೆನ್ಸ್ ಬುಕ್ಸ್ಗಳನ್ನು ನೋಡಿ, ಆಕ್ಚುಲಿ ಹ್ಯಾಬಿಚುಯಲ್ ರೀಡರ್ ಏನು ಮೊದಲಿನಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, 1 yearly 2 years ಇಂದ ಅಥವಾ 1 year ಇಂದ ಯಾರು ಆಲ್ರೆಡಿ ದೇ ಆರ್ ಇನ್ ದ ಸ್ಟಡಿ, ಅವ್ರು ಮಾತ್ರ ದೇ ಕ್ಯಾನ್ ಕ್ರ್ಯಾಕ್ ದಿಸ್ ಟೈಪ್ ಆಫ್ ಎಕ್ಸಾಮ್. ರೆಫರೆನ್ಸ್ ಬುಕ್ಸ್ಗಳನ್ನ ಇಷ್ಟೊಂದು ನೋಡಿ ತಾವು ಗಾಬರಿ ಆಗೋದು ಬೇಡ. ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯುವರ್ ಮೈಂಡ್ ಅಂಡ್ ಸ್ಟಾರ್ಟ್ ಫ್ರಮ್ ಟುಡೇ. ಡೋಂಟ್ ವರಿ. ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಬಗ್ಗೆ ಸೊ ಇಷ್ಟು ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ನಮಗೆ ತುಂಬಾ ಫೆಮಿಲಿಯರ್ ಬುಕ್ಸ್ ಕಾಮದೇವಪ್ಪ ಅವ್ರದ್ದು. GK ಬಗ್ಗೆ ಕೂಡ 9 ಬುಕ್ಸ್ಗಳನ್ನ ಪ್ರಿಫರ್ ಮಾಡಿದ್ದಾರೆ. ಜೊತೆಗೆ ಡೈಲಿ ನ್ಯೂಸ್ ಪೇಪರ್ಸ್ ಟು 12 ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ KTBS ವೆಬ್ಸೈಟ್ ಅಲ್ಲಿ ಫ್ರೀಯಾಗಿ ಸಿಗುತ್ತೆ. 1 year ಯುವರ್ ಫೇವರೆಟ್ ಮ್ಯಾಗಝಿನ್. ನೆಕ್ಸ್ಟ್, ಕಂಪ್ಯೂಟರ್ ನಾಲೆಜ್ ಬಗ್ಗೆ ಇದಿಷ್ಟು ಬುಕ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ PU ಅಂಡ್ ಸೆಕೆಂಡ್ PU NCERT ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಅಂತೇಳಿ. ನೆಕ್ಸ್ಟ್, ವ್ಯಾಲ್ಯೂ ಎಜುಕೇಶನ್ ಅಂಡ್ ಹೆಲ್ತ್ ಎಜುಕೇಶನ್ ಬಗ್ಗೆ ಇದಿಷ್ಟನ್ನ ಕೊಟ್ಟಿದ್ದಾರೆ. ಕನ್ನಡ ಜನರಲ್ ಇಂಗ್ಲಿಷ್ಗೂ ಬರುತ್ತೆ, ಹಾಗೆ ಪೇಪರ್ 2ಗೂ ಬರುತ್ತೆ. ಏನು 10 marks ಇದೆಲ್ಲ ಜನರಲ್ ಇಂಗ್ಲಿಷ್ ಅದು ಕೂಡ, ಮತ್ತೆ ಪೇಪರ್ 2 ಕೂಡ ಬರುತ್ತೆ. ಟೀಚರ್ಸ್ ಟ್ರಾವೆಲಾಗ್ ಅಶೋಬಿ, ಇಂಟರ್ಮೀಡಿಯೇಟ್ ಇಂಗ್ಲಿಷ್ ಗ್ರಾಮರ್ ರಮಣ್ ಮುರ್ಫಿ, ಆಕ್ಸ್ಫರ್ಡ್ ಫ್ರೇಸಲ್ ವರ್ಬ್ಸ್ ಆಫ್ ಡಿಕ್ಷನರಿ ಆಶಾ ಬಿ ಅವರು. ನೆಕ್ಸ್ಟ್, ಇಂಗ್ಲಿಷ್ ಇಡಿಯಮ್ಸ್ ಇನ್ ಯೂಸ್ ಮೈಕೆಲ್ ಮೆಕಾರ್ಟಿನಿ, ಫೆಲಿಸಿಟಿ ಓಡೆಲ್, ಇವರಿಬ್ರು ಕೋ ಆಥರ್ಸ್ ಇಬ್ರು. ನೆಕ್ಸ್ಟ್, ಆಕ್ಸ್ಫರ್ಡ್ ಥೆಸಾರಸ್ ಮಾರೇಸ್ ವ್ಯಾಲ್ ಅವ್ರದ್ದು. ಪ್ರಾಕ್ಟೀಸ್ ಇಂಗ್ಲಿಷ್ ಯೂಸೇಜ್ ಮೈಕಲ್ ಸ್ವ್ಯಾನ್. ಲಾಂಗ್ಮನ್ ಎಸೆನ್ಷಿಯಲ್ ಆಕ್ಟಿವೇಟರ್ ಲಾಂಗ್ಮನ್. ಎನ್ರಿಚ್ ಯುವರ್ ವೊಕ್ಯಾಬ್ಯುಲರಿ ಬಾಟಿಯಾ ಅವ್ರದ್ದು ಫೇಮಸ್ ಬುಕ್. ನೆಕ್ಸ್ಟ್, ಆಕ್ಸ್ಫರ್ಡ್ ಅಡ್ವಾನ್ಸ್ ಲರ್ನರ್ ಡಿಕ್ಷನರಿ, ವರ್ಕ್ ಬುಕ್ ಅಂಡ್ ಟೆಕ್ಸ್ಟ್ ಬುಕ್ ಆಫ್ KTBS ಅಂಡ್ NCERT. ನೆಕ್ಸ್ಟ್, ಆಕ್ಸ್ಫರ್ಡ್ ಎಸೆನ್ಷಿಯಲ್ ಗ್ರಾಮರ್ ಸಂಗೀತಾ ಸೇನ್. ಆರ್ಟಿಕ್ಯುಲೇಷನ್ ಆಫ್ ವರ್ಕ್ ಬುಕ್ PU ಬೋರ್ಡ್. ಗ್ರಾಮರ್ ಯೂಸೇಜ್ ಬುಕ್ಸ್ ರೆನನ್ ಮಾರ್ಟಿನ್ ವೆರಿ ಫೇಮಸ್ ಬುಕ್. ಮೈಕಲ್ ಸ್ವೆಲಿನ್, ಥಾಮ್ಸನ್, ಮಾರ್ಟಿನೆಸ್. D.Ed and B.Ed ಕೋರ್ಸ್ ಮಟೀರಿಯಲ್. ನೆಕ್ಸ್ಟ್, ಇಂಟ್ರೊಡಕ್ಷನ್ ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಗ್ರೇಸ್ ಲಿನ್. ಬುಕ್ಸ್ ಆನ್ ಟೀಚಿಂಗ್ ಆರ್ ಲರ್ನಿಂಗ್ ಮೆಥಡಾಲಜಿ ಡಿಕ್ಷನರಿ ಥೆಸಾರಸ್. ಸೊ ಇಂಗ್ಲಿಷ್ NCERT ಬುಕ್ಸ್. ಆಮೇಲೆ ಇಂಟ್ರಾಕ್ಟ್ ಇನ್ ಇಂಗ್ಲಿಷ್ ಸೊ CBSE ಅವ್ರದ್ದು. ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ SC ಸೂದ್,
ಮಿತಾ ಬೋಸ್ ಮನೋಹರ್, ELT ವರ್ಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ವರ್ಲ್ಡ್ ಎ ಬರ್ಡ್ಸ್ ಐ ವ್ಯೂಸ್, ಸೊ RI ಅವ್ರದ್ದು. ನೆಕ್ಸ್ಟ್ ರೀಡಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ಎ ಮ್ಯಾನ್ಯುಯಲ್ ಬೈ KR ನಾರಾಯಣ ಸ್ವಾಮಿ, ಇಂಗ್ಲಿಷ್ ಕ್ಲಾಸ್ ರೂಮ್ ಬಯಾನ್ಯುಯಲ್ ಜರ್ನಲ್ RI ಅವ್ರದ್ದು. ನೆಕ್ಸ್ಟ್ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಸ್ಟೇಟ್ ಅಂಡ್ NCERT ಕರಿಕ್ಯುಲಮ್. ಸೊ ಇದಾಗಿತ್ತು ಮೈ ಡಿಯರ್ ಆಸ್ಪಿರೆಂಟ್ಸ್, ಪೇಪರ್ 1 ಮತ್ತೆ ಇಂಗ್ಲಿಷ್ನ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಆಗಿದೆ. ಸೊ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ನಲ್ಲಿ ಪೇಪರ್ 2 ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿಡಿಯೋಸ್ ಆಫ್ ಪೇಪರ್ 2 ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್ ಅವರ್ ಚಾನಲ್. So my dear aspirants, and by looking at the syllabus, don't hesitate, keep going and don't compare, don't hesitate. ನಿಮ್ಮ ಸ್ಟಡಿ ನಿರಂತರವಾಗಿರಲಿ, ಡೋಂಟ್ ಸ್ಟಾಪ್ ಅಂಟಿಲ್ ಅಕ್ಟೋಬರ್ ನಲ್ಲಿ CET ಆಗುವವರೆಗೆ ನಿಮ್ಮ ಸ್ಟಡಿ ನಿರಂತರವಾಗಿರಲಿ, ಶ್ರದ್ಧೆ ಇರಲಿ, ಹುದ್ದೆ ನಿಮ್ಮದಾಗಲಿ ಅಂತ ಹೇಳ್ತಾ, ಸೊ ಐ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಂಡ್ ಹ್ಯಾಪಿ ಲರ್ನಿಂಗ್. वीडियोस बनाने हैं, फिल्मोरा है ना।